ಮಾತಿಲ್ಲ ಆಗ ಹಂಗೆ ಅವರು ಕೆಲಸ ಮಾಡ್ತಿರ್ಲಿಲ್ಲ ಅವ್ರ ತಂದೆ ತಾಯಿ ಹಂಗೋ ಯಾರು ಇವಾಗ 3 ತಿಂಗಳಾಯ್ತಲ್ಲ, ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ನಾನೇನು ಗಟ್ ಮಸ್ತ ಇದೆಯಾ? ಹೊಟ್ಟೆ ತುಂಬ ಊಟ ಇರೋವರೆಗೂ ನನಗೇನು ಭಯ ಇಲ್ಲ ಪಾಪ. ಯಾರು ನಿಮ್ಮ ಮಗ? ನಮ್ಮ ಹೇಗೆ ನನ್ನ ಮಗ ಕಣಪ್ಪ. ಸತ್ರು ಅವನೇ ಮಾಡ್ಬೇಕು, ಇಬ್ರು ಅವನೇ ಮಾಡ್ಬೇಕು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಮಕ್ಕಳಿಲ್ಲ ಸ್ವಾಮಿ. ನೋಡಿ ನಿಮ್ ಕಡೆಯವರು ಹೊಸಲಗಡ್ಡೆ ನಮ್ದು ಹೇಳಿ ಬುಕ್ಕಪಟ್ಟಣ ಲೆಕ್ಕನಹಳ್ಳಿ ನಮ್ದು. ಲೆಕ್ಕನಹಳ್ಳಿ, ಬೆಳ್ಳಾರ, ತಿಮ್ಮಪ್ಪನಟ್ಟಿ. ಇರ್ಲಿ. ಹೆಂಗ್ ಬಂದ್ರಿ ನೀವು ಇಲ್ಲಿಗೆ? ನಾನ್ ಬಂದಾಲೆ ನಮ್ ಗಂಡನ ಮನೆ ಬಿಟ್ಟು ನಮ್ ಗಂಡ ಸತ್ ಮೇಲೆ 30 ವರ್ಷ ಹೊಸ್ಲಗಟ್ಟಿ ಇರೋದ್ ಹೇಳ್ಬೇಕು. ಅಲ್ಲ, ಆಶ್ರಮಕ್ಕೆ ಎಷ್ಟು ದಿನ ಆಯ್ತು ಬಂದಿ ಅಂತ ಕೇಳ್ತಿರೋದು. ನಾನ್ ಬಂದ್ 3 ತಿಂಗಳು ತುಂಬಿ ಮಕ್ಳಿಲ್ಲ. ನನ್ನ ಊರೇ ರಘಣ್ಣ ನೋಡಿಲ್ವಾ? ಜಯಣ್ಣ ನಿಮ್ಮ ಬುಕ್ಕಪಟ್ಟಣದಲ್ಲಿ ನೋಡಿದ್ದಿ? ಗೊತ್ತಾಯ್ತು ಶೇವಿಂಗ್ ಮಾಡೋರು ಕುಂಟಪ್ಪ ಹೇಳು. ಅವರೆಲ್ಲ ಪರಿಚಯ. ಮಕ್ಕಳಿಲ್ಲ? ಇಲ್ಲ ಕಣವ. ಕೇಳ ಜಯ. ಎಷ್ಟು 3 ತಿಂಗಳಾಯ್ತಾ ಬಂದಿ? ಅಲ್ಲ ಈಗ 3 ತಿಂಗಳಾಯ್ತು. ಸಾಮಾನ್ಯರು ಯಪ್ಪ ಅಲೆ ಬಿಟ್ಟು 30-40 ವರ್ಷ ಆಯ್ತು ಹೋಗಿಲ್ಲ ಕಣ. ನನಗೆ ಚೆನ್ನಾಗಿರೋದಕ್ಕೆ ನನ್ನ ದೇವ್ರು ಬಂದಂಗೆ ಬಂದು ಎಷ್ಟು ಪ್ರೀತಿಯಿಂದ ಕಾಣ್ತಾರೆ. ನಮ್ಮ ಮನೆಗೆ ಸಾಕೊಂತೀವಿ ಯಪ್ಪ ನನ್ನ ಮಗ ಕಳ್ಸಲ್ಲ. ನಾವು ಅವ್ರಿಗಿಂತ ಚೆನ್ನಾಗಿ ನೋಡ್ಕೊಂತೀವಲ್ಲ. ನೋಡ್ಕೊಂಡ್ರು ಇವತ್ತು ಅವನ ಪಾದಕ್ಕೆ ಬಂದು ಬಿದ್ದಿದ್ದೀನಿ, ಅವನ್ ಕಳ್ಸಲ್ಲ. ನಾನು ಎವರಿ ಬ್ರಹ್ಮ ಬಂದು ನಾನು ಹೋಗಲ್ಲ ಕಣಮ್ಮ. ಅವ್ರು ಏನೇ ಇಕ್ತೀನಿ ಅಂದ್ರೂ ಅವನು ಇಟ್ಟು ನೀರು ಕೊಡಬೇಡ. ಇವತ್ತು ಅವನ ಕಾಲ್ದಸಿ ಬಂದು ಬಿದ್ದಿದ್ದೀವಿ. ಇವತ್ತು ಅವನು ಏನೇ ಮಾಡಲಿ ನಾವು ಅವನ ಪಾದದಲ್ಲಿ ಸಾಯ್ಬೇಕು. ಮೊನ್ನೆ ಎಲ್ಲ ಗುಂಡು ಮಾಡಿಸ್ತಿದ್ದ, ಅಲ್ಲಿ ನಿಂತಿದ್ದೀನಿ, ನೀನು ಮಾಡ್ಸ್ಕೊಂತೀಯ ಅಂತ ಬಂದ. ಹಿಂಗೆ ಬೇಡ 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 ಮಾಡಿಸ್ಬೇಡ, ನಾನು ಮಾಡಿಸ್ಬೇಡ, ನೀನು ನಡಿವಳಿಕೆ ಅಂತ ಕರ್ಕೊಂಬಂದ್ಬಿಟ್ಟು ಬೇಡ 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 ಮಾಡಿಸ್. ಕೂದ್ಲಿದ್ರೆ ಚೆನ್ನಾಗಿರ್ತೀಯ ಅಂತ, ಹೀರೋಯಿನ್ ತರ ಕಾಣಿಸ್ತೀಯ ಅಂತ. ಅವನ ಪ್ರೀತಿ ಕಳೆ ನೋಡ್ರಿ ಅವನ ಪ್ರೀತಿ. ನನ್ನ ಮಗ ಬಂದ್ರಿ ಇವತ್ತುನಪ್ಪ ಇತ್ತಿರ್ಗೋ ಹಿಂಗೆ ದಿಷ್ಟಿ ತೆಗಿದಲ್ಲೇ ಕಳ್ಸಲ್ಲ. ನಾನು ನೋಡು, ನನ್ನ ಆಸೆ ನಮಗ್ ಬಂದಿದ್ದೀರಾ, ನಮ್ಗೆ ಇಷ್ಟೊಂದು ಆಸೆ ಮಾಡ್ತೀರಾ, ನಂಗೆ ಸಾಕು ಸಾಕು. ಏನು ಹೊತ್ಕೊಂಡು ಹೋಗ್ತೀನಿ? ಇಷ್ಟೆಲ್ಲ ನೀನು ಸಂಪಾದಿಸಿದ್ದಿ, ಮೊನ್ನೆ ಏನು ತಾಂಡೋಗ್ತೀಯ? ಏನನ್ನ ತಾಂಡೋಗೋದಿದ್ದು ಇಲ್ಲ. ಬಿಡಲ್ವಲ್ಲಮ್ಮ, ಒಂದು ಉದ್ದಾರ ಬಿಡಲ್ವಲ್ಲಮ್ಮ, ಎಲ್ಲ ಕಿತ್ಕೊಂಡು ಬಿಸಾಕ್ತಾರೆ. ನಮ್ಮನ್ನೇನು ಇದು ಅದಕ್ಕೆ ಅವನ ಪಾದಕ್ಕೆ ಬಿದ್ದಿದ್ದೀನಿ. ಅವನು ಏನು ನಾನು ಇವತ್ತಿನವರೆಗೂ ಏನು ಅಂತ ನಾನು ಮಾತಾಡ್ತಿಲ್ಲ. ನನಗೆ ಬಾಯಿ ಆರೋಗ್ಯ ಎಲ್ಲ ಚೆನ್ನಾಗಿದೆ? ಆರೋಗ್ಯ ಚೆನ್ನಾಗಿದ್ದೀರಾ? ಹೋಗ್ತೀಯಪ್ಪ? ಇನ್ನೊಂದು ದಿನ ಬರ್ತೀನಿ ಮತ್ತೆ. ಹೋಗ್ಕನ್ ಸ್ವಾಮಿ, ಹೋಗ್ಕನ. ನಿನ್ನೆ ಹಚ್ಚದೇನಪ್ಪ? ಜಗದೀಶ್ ಅಂತ. ಜಗದೀಶನ ಪಾಪ ನಿನ್ನೆ ಹಚ್ಚದ. ಆಶೀರ್ವಾದ ಮಾಡೋ. ನಮ್ಮ ಲೆಕ್ಕನಲ್ಲಿ ಆಶೀರ್ವಾದ ಮಾಡೋ. ಲೆಕ್ಕನಲ್ಲಿ ನಮ್ ನೆಂಟರು ಇದ್ದಾರೆ, ನಾನು ಆ ಕಡೆನೆ ಮದುವೆ ಆಗಿರೋದು. ಇಲ್ಲಿ ಹೊಸಪಾಳ್ಯ ಬುಕ್ಕ. ಆರಾಮಜ್ಜಿ? ಮರದ ಕೆಳಗಡೆ ಬಿಟ್ಬಿಟ್ಟಿದ್ರು ಅವ್ರ ಸೊಸೆ. ಅಜ್ಜಿ ಆರಾಮ? ಚೆನ್ನಾಗಿದ್ಯಾ? ಊಟ ಮಾಡ್ದ? ಯಾವ ಊರು? ಆಯ್ತು. ಅವ್ರಿಗೆ ಇದು ಮೆಡಿಕಲ್ ಸ್ಟೋರ್ ಅಣ್ಣ. ಊಟ ಆಗಿದ ತಕ್ಷಣ ಇಲ್ಲಿ ಬಂದು ಮೆಡಿಸಿನ್ ಅಂತಾರೆ. ಅವರೆಲ್ಲ ಅವರೇ ಕೊಡ್ತಾರೆ. ನರ್ಸ್ ಇದ್ದಾರೆ, ಅವರು ಇದ್ದಾರೆ. ಏನನ್ನೋಣ? ಇಲ್ಲಿ ನಾನು 3ನೇ ಸಲ ಬರ್ತಾ ಇರೋದು. ಹೌದಾ? ನಾನು ನೋಡಿರ್ಲಿಲ್ಲ. ನೋಡಿ ಇವರೆಲ್ಲ ಬೀದಿ ಬದಿ ಸಿಕ್ಕಿದೆ.
ಮೇಲೆ ಇರಬೇಕು. ಊಟ ಮಾಡ್ತೀರಾ? ಇಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡೋದು. ಹೀಗೆ ಬಂದಿದ್ದು ನಮಗೆ ಖುಷಿ ಬಾಯ್ ಬಾಯ್. ಅದು ಗುಡ್ ಲೈಫ್ ಇರಲಿಲ್ಲ. ಇರಲಿ ಅಣ್ಣ, ಯಾವುದೋ ಒಂದು ತೊಂದರೆ ಇಲ್ಲ, ಯಾವುದೋ ಒಂದು ತೊಂದರೆ. ಬೇಳೆ ಆಯ್ತು ಆಯ್ತು, ಥ್ಯಾಂಕ್ ಯು. ಸರ್ಪ್ರೈಸ್ ತೋರಿಸ್ತೀನಿ. ಅಮ್ಮ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಶರತ್ ಕುಮಾರ್ ಅವರದ್ದು ಜನ್ಮದಿನ, ಹಾಗಾಗಿ ಅವರು ಹುಟ್ಟುಹಬ್ಬನ ಇಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರು ಒಳ್ಳೆಯದಾಗಲಿ. ಭಗವಂತ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಸಿಗಲಿ. ಇಲ್ಲಿ ಬೇಕಾದಂತಹ ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನ ತಂದಿದ್ದಾರೆ, ತರಕಾರಿ ತಗೊಂಡು ಬಂದಿದ್ದಾರೆ. ಒಂದು ಅರ್ಥಪೂರ್ಣವಾದಂತ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಪಾಪು ಒಳ್ಳೇದಾಗ್ಲಿ, 100 ವರ್ಷ ಭಗವಂತ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಅಂತ ಒಂದು ಸ್ಫೂರ್ತಿಯಾಗಿ ಬೇಡ್ಕೊಳ್ಳೋಣ. ಥ್ಯಾಂಕ್ ಯು. ತುಂಬ ದಿವಸದಿಂದ ಬರ್ಬೇಕಂತ ಆಸೆ ಇತ್ತು. ಅಜ್ಜಿ ಇದ್ರಲ್ಲ, ಅಜ್ಜಿ ಇದ್ದಾಗಲೇ ಬರ್ಬೇಕಂತಂದ್ವಿ. ಅವಾಗ ಆಗಿಲ್ಲ, ಟೈಮು ಬರೋಕ್ಕಾಗಿಲ್ಲ. ಈಗ ಅದಕ್ಕೋಸ್ಕರ ಮಗನ ಬರ್ತಡೇ ಇದೆ. ಈಗ ಅದರಿಂದ ಒಳ್ಳೆದಾಗಲಿ. ಥ್ಯಾಂಕ್ ಯು ಅಮ್ಮ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಶರತ್ ಕುಮಾರ್, ಹ್ಯಾಪಿ ಬರ್ತ್ಡೇ ಟು ಯು. ಸುಂದ್ರಿಯವಳು ಅಲ್ಲ? ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನು? ಸುಂದರ. ನಿನ್ನ ಹೆಸರೇನು? ಯಾವ ಮನಸ್ಸ? ಗ್ಲಾಸ್ ನಂಗೆ ಕೊಡ್ತೀನಿ.